ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರು ಏನೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಈ ರೋಡ್ ರೇಜ್ ಪ್ರಕರಣಗಳಿಗೆ ಲಗಾಮ್ ಹಾಕ್ಲಿಕ್ಕೆ ಆಗ್ತಾನೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಘಟಿಸ್ತಾನೇ ಇದೆ. ಬೆಂಗಳೂರಿನಲ್ಲಿ ದಿನ ಕಳೆದಂತೆ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೆಪ್ಟೆಂಬರ್ 5ರಂದು ವೈಟ್ಫೀಲ್ಡ್ನ ITPL ಮುಖ್ಯ ರಸ್ತೆಯಲ್ಲಿ ನಡೆದಿದ್ದಂತಹ ರೋಡ್ ರೇಜ್ ಪ್ರಕರಣದ ಸಂಬಂಧ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ದಾಂಧಲೆ ಮಾಡಿದ ಕ್ಯಾಬ್ ಡ್ರೈವರ್ ಶಿವಕುಮಾರ್ನನ್ನ ಕಾಡುಗೋಡಿ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಕಾರ್ ಟಚ್ ಆಯಿತು ಅಂತೇಳಿ ಶುರುವಾಗಿದ್ದಂತಹ ಗಲಾಟೆ ಬಳಿಕ ಕ್ಯಾಬ್ ಚಾಲಕನ ಹೈಡ್ರಾಮಾ ಮುಂದುವರೆಸಿ ಸ್ಕ್ರೂ ಡ್ರೈವರ್ ಅನ್ನು ಬಳಸಿ ಕಾರಿನ ಗಾಜಿಗುದ್ದಿದ್ದ. ಆ ಬದಿಯ ಕಾರು ಚಾಲಕ ಈತನಿಗೆ ಪೆಪ್ಪರ್ ಸ್ಪ್ರೇ ಮಾಡಿದ್ದ. ಇನ್ನು ಬೈಯಪ್ಪನಹಳ್ಳಿ ಕ್ಷುಲ್ಲಕ ಕಾರಣಕ್ಕೆ ಕಾರನ್ನು ತಡೆದು ಬೈಕ್ ಸವಾರ ಗಲಾಟೆ ಮಾಡಿದ್ದಾನೆ. ಕಾರಿನ ಗ್ಲಾಸ್ ಅನ್ನು ತೆಗೆಯಲು ಯತ್ನಿಸಿದ್ದಾನೆ. ತೆಗೆಯದೇ ಇದ್ದಿದ್ದಕ್ಕೆ ಅಸಭ್ಯವಾಗಿ ಸನ್ನೆ ಮಾಡಿದ್ದಾನೆ. ಕಾರಿನ ಮೇಲೆ ಸೈಜ್ಗಳನ್ನ ಎಸೆಯೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಾನೆ. ಈ ರೀತಿಯ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಏರಿಕೆ ಆಗ್ತಾ ಇದೆ. ಅವನು ಹೊಡಿತಾ ಇದ್ದಾನೆ, ನನ್ನ ಕಾರ್ ನೋಡಿತಾ ಇದ್ದಾನೆ, ಹೊಡಿತಾ ಇದ್ದಾನೆ, ನನ್ನ ಕಾರ್ ನೋಡಿತಾ ಇದ್ದಾನೆ, ನನ್ನ ನೋಡಿತಾ ಇದ್ದಾನೆ. ಮೂವ್ ಮಾಡಿ. You can use it, you can make a client, but they say in their contributor files, we don't want contributions of substance because it is not created by a community. It's used by a community. Nostr is the other side. Nostr is the bazaar. We don't have a king or a president or voting. We build things up. We collaborate. Nostr is built like the internet that works. And so I get asked this a lot. Like, how do you compare these? Where does Nostr sit in this larger ecosystem? And